ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೋರೆಕಾಯಿ ಕಡುಬು ಅಥವಾ ಸೋರೆಕಾಯಿ ಇಡ್ಲಿ ಮತ್ತು ಅದ್ರ ಜೊತೆಗೆ ಸೋರೆಕಾಯಿ ಮತ್ತು ಅಲಸಂದಿ ಕಾಳನ್ನು ಉಪಯೋಗಿಸ್ಕೊಂಡು ಒಂದು ಕೂರ್ಮ ಮಸಾಲ, ಅಲಸಂದಿ ಸೋರೆಕಾಯಿ ಮಸಾಲ, ಈ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಈ ಸೋರೆಕಾಯಿ ಕಡುಬನ್ನು ಅಷ್ಟೇ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಬೆನಲ್ಲಿ ಬೇಯಿಸಿರೋವಂಥದ್ದು ತುಂಬ ರುಚಿಯಾಗಿರುತ್ತೆ. ಮಾಮೂಲಾಗಿ ಚಟ್ನಿ ಮತ್ತು ತುಪ್ಪದ ಜೊತೆಯಲ್ಲಿ ನಾವು ಅದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗಲ್ದಿರ ಇಲ್ಲಿ ಏನು ಈ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ, ಈ ಅಲಸಂದಿ ಮತ್ತು ಸೋರೆಕಾಯಿ ಮಸಾಲ ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೂರ್ಮ ಸಾಗು ಥರ ತುಂಬಾ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಇಡ್ಲಿ ಜೊತೆಗೆ ಉಪಯೋಗಿಸ್ಕೊಳ್ಬೋದು, ಮತ್ತು ಹಾಗಲ್ದಿರ ದೋಸೆ ಜೊತೆಗೂ ಉಪಯೋಗಿಸ್ಕೊಳ್ಬೋದು, ಮತ್ತು ಚಪಾತಿ ಪೂರಿ ಇದ್ರ ಜೊತೆಗೂ ಸಹ ಉಪಯೋಗಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಒಂದು ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 100ರಿಂದ 150 ಗ್ರಾಮ್ ಅಲಸಂದಿ ಕಾಳನ್ನು ನೆನೆಸ್ಕೊಂಡು ಅದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಒಂದು 5ರಿಂದ 6 ಗಂಟೆ ನೆಂದ್ರೂ ಸಾಕಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ, ಮತ್ತು ಕಾಳೆಲ್ಲ ಮುಳುಗುವಷ್ಟು ನೀರನ್ನು ಸಹ ಸೇರಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸಿ ಇದನ್ನು ಪಕ್ಕ ಇಟ್ಕೊಳ್ಳೋಣ. ಒಂದು ವಿಷಲ್ ಸಾಕು. ಈಗ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ, ನೋಡಿ ಇಷ್ಟು ಗಾತ್ರದ್ದು. ಇದ್ರದ್ದು ಸಿಪ್ಪೆ ಎಲ್ಲ ತೆಕ್ಕೊಂಬಿಡೋಣ ಕ್ಲೀನಾಗಿ, ಅಂದರೆ ಗೊತ್ತಾಗಲಿ ಎಷ್ಟು ಪ್ರಮಾಣ ಉಪಯೋಗಿಸಿದ್ದೀನಿ ಅಂತ ಗೊತ್ತಾಗಲಿ ಅಂತ. ಸೋರೆಕಾಯಿ ಅಂದರೆ ದೊಡ್ಡದು ಚಿಕ್ಕದು ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ ಇದನ್ನು ತೋರಿಸ್ತಾ ಇದ್ದೀನಿ. ಇಷ್ಟು ಗಾತ್ರದ ಒಂದು ಸೋರೆಕಾಯಲ್ಲಿ ಅರ್ಧನ ಸಾಗುಗೆ ಮತ್ತು ಅರ್ಧನ ಸೋರೆಕಾಯಿ ಕಡುಬಿಗೆ ಈ ಥರ ಉಪಯೋಗಿಸ್ಕೊಂಡಿದ್ದೀನಿ. ಈ ಅರ್ಧನ ಈ ಥರ ಸಣ್ಣ ಸಣ್ಣದಾಗಿ ಹೋಳುಗಳಾಗಿ ಹೆಚ್ಚಿಬಿಟ್ಟು ಇದನ್ನು ಪಕ್ಕ ಇಟ್ಕೊಳ್ಳೋಣ. ಈಗ ಒಂದು ಸಣ್ಣ ಬೌಲ್ಗೆ ಒಂದು 15 ಗೋಡಂಬಿ ಮತ್ತು 1 ಟೀ ಸ್ಪೂನ್ ಗಸಗಸೆ ಮತ್ತು ಒಂದು 1/4 ಕಪ್ಪಷ್ಟು ಹಸಿ ಕಾಯಿ ತುರಿ, ತೆಂಗಿನಕಾಯಿ ತುರಿ ಇದನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಯೋಕ್ಕೆ ಇಟ್ಬಿಡೋಣ. ಹಾಗೆಯೇ ನೋಡಿ ಇಷ್ಟು ಗಾತ್ರದ ಒಂದು ಈರುಳ್ಳಿ ಮತ್ತು ಈ ಥರದ್ದು 2 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ದೊಡ್ಡ ದೊಡ್ಡ ಹೋಳುಗಳಾಗಿ ಹೆಚ್ಚಿಕೊಳ್ಳೋಣ. ಹೆಚ್ಚಿಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ಈರುಳ್ಳಿನೂ ಅಷ್ಟೇ ಮತ್ತು ಟೊಮೆಟೊನೂ ಅಷ್ಟೇ. ಹಾಗೆಯೇ ಅದ್ರ ಜೊತೆಗೇ ಒಂದು ಅರ್ಧ ಇಂಚು ಹಸಿ ಶುಂಠಿನೂ ಸಹ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ನೀರೆಲ್ಲ ಏನು ಸೇರಿಸೋದು ಬೇಡ, ಈ ಥರ ಪೇಸ್ಟ್ ಮಾಡಿ ಪಕ್ಕ ಇಟ್ಕೊಳ್ಳೋಣ. ಹಾಗೆಯೇ ಸಣ್ಣದಾಗೂ ಹೆಚ್ಚಾಕ್ಕೊಳ್ಬೋದು, ಈ ಥರ ಮಾಡಿದರೆ ರುಚಿಯಾಗಿರುತ್ತೆ ಅಂತ. ಈಗ ಅದೇ ಮಿಕ್ಸರ್ ಜಾರ್ಗೆ ನಾವು ನೆನೆಯೋಕ್ಕಿಟ್ಟಿದ್ವಲ್ಲ ಗೋಡಂಬಿ ಗಸಗಸೆ, ಅದನ್ನು ಕಾಯಿ ತುರಿ ಜೊತೆಯಲ್ಲಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ಅಷ್ಟೇ ನುಣ್ಣಿಗೆ ಈ ಥರ ರುಬ್ಬಿಟ್ಟು ಇದನ್ನು ಪಕ್ಕ ಇಟ್ಕೊಳ್ಳೋಣ. ಈಗ ಒಂದು ಬಾಣಲೆ ಇಟ್ಕೊಳ್ಳೋಣ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾಯ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಕಾಳು ಸೇರಿಸ್ಕೊಳ್ಳೋಣ. ಸ್ವಲ್ಪ ಕಸೂರಿ ಮೇಥಿನ ಸೇರಿಸ್ಕೊಳ್ಳೋಣ. ಈಗ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಸೋರೆಕಾಯಿ ಹೋಳುಗಳು, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಒಂದು 2 ನಿಮಿಷ ಇದನ್ನು ಜೋರೂರಿನಲ್ಲೇ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ನಾವು ಕಾಳಿಗೆಲ್ಲ ಸೇರಿಸಿರ್ತೀವಿ, ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಹೋಳುಗಳಿಗೆ ಮಾತ್ರ ಒಂದು ಸ್ವಲ್ಪ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಕೈ ಆಡ್ಕೊಳ್ಳೋಣ. ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡು ಒಂದು ಸಲ ಎಲ್ಲ ಬೆರೆಸ್ಕೊಳ್ಳೋಣ ಇದನ್ನು. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟು, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಚೆನ್ನಾಗಿ ಬೆರೆಸಿ ಬೇಯಿಸ್ಕೊಳ್ಬೇಕು. ಸೋರೆಕಾಯಿ ಎಲ್ಲ ಮೃದುವಾಗಿ ಬೇಯಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈಗ ನೋಡಿದ್ರೇ ಗೊತ್ತಾಗ್ತಾ ಇದೆ ಸೋರೆಕಾಯಿ ಎಲ್ಲ ಮೃದುವಾಗಿ ಬೆಂದಿದೆ. ಈಗ ಇದಕ್ಕೆ 1.5 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಒಂದು 1/4 ಟೀ ಸ್ಪೂನ್ ಇಂಗು, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಇವಿಷ್ಟು ರೆಡಿ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಸಣ್ಣ ಊರಿನಲ್ಲಿ ಒಂದು 2 ನಿಮಿಷ ಇದನ್ನು ಕೈ ಆಡ್ಕೊಳ್ಬೇಕು. ಅದರ ಸಾರಾಂಶ ಎಲ್ಲ ಬಿಟ್ಕೊಳ್ಬೇಕು, ಹಸಿ ವಾಸನೆ ಹೋಗೋ ಥರ. ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಗಸಗಸೆ ಗೋಡಂಬಿ ಕಾಯಿ ತುರಿ ಪೇಸ್ಟು, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ಅಷ್ಟೇ ಸಣ್ಣ ಊರಿನಲ್ಲಿ ಒಂದು 3 ನಿಮಿಷ ಅಥವಾ ಒಂದು 4 ನಿಮಿಷ ಸಣ್ಣ ಊರಿನಲ್ಲಿ ಕೈ ಆಡ್ಕೊಳ್ತಾ ಇರಬೇಕು. ಆಮೇಲೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ, ಅಂದರೆ ಆ ಜಾರಲ್ಲಿ ಇತ್ತಲ್ಲ ಆ ಮಸಾಲೆ ಬರಲಿ ಅಂತ. ಸೇರಿಸ್ಬಿಟ್ಟು ಇದನ್ನು
ಒಂದು ಸಲ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಈ 3-4 ನಿಮಿಷ ಇದನ್ನು ಸಣ್ಣೂರಿನಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ, ಅದಾದಮೇಲೆ ಈ ಬೇಯಿಸಿಟ್ಕೊಂಡಿದ್ವಲ್ಲ ಅಲಸಂದಿ ಕಾಳು, ಅದನ್ನು ನೀರಿನ ಸಮೇತ ಇದಕ್ಕೆ ಸೇರಿಸ್ಕೊಳ್ಳೋಣ. ಅದಕ್ಕೆ ಒಂದು ವಿಷಲ್ ಕೂಗಿಸ್ಕೊಂಡಿರೋದು ಸಾಕಾಗುತ್ತೆ. ಬೆಂದಿದೆ, ನೋಡಿದ್ರೇ ಗೊತ್ತಾಗ್ತಾ ಇದೆ. ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ. ಇದೊಂದು 2 ನಿಮಿಷ ಕುದ್ರೆ ಸಾಕಾಗುತ್ತೆ, ತುಂಬ ಏನು ಕುದಿಯೋದು ಬೇಡ. ಅಂದರೆ ಜೋರು ಊರಿನಲ್ಲಿ, ಮೀಡಿಯಮ್ ಊರಿನಲ್ಲಿ ಒಂದು 2 ನಿಮಿಷ ಕುದಿಲಿ. ಆಮೇಲೆ ಇದನ್ನು ಸಣ್ಣ ಊರಿನಲ್ಲಿ ಮುಚ್ಚಳ ಮುಚ್ಚಿ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಳ್ಳೋಣ. ಆಮೇಲೆ ಇದನ್ನೆಲ್ಲ ಒಂದು ಸಲ ಬೆರೆಸ್ಬಿಡೋಣ. ಸ್ಟವ್ ಆಫ್ ಮಾಡಿಬಿಡೋಣ. ಕ್ಲೀನಾಗಿ ಒಂದು ಸಲ ಬೆರೆಸ್ಕೊಳ್ಬೇಕು. ಏನಾದರೂ ತುಂಬ ಗಟ್ಟಿ ಇದ್ದರೆ ಒಂದು ಸ್ವಲ್ಪ ನೀರು ಹಾಕಬೇಕು, ಆರಿದ ಮೇಲೆ ಗಟ್ಟಿ ಆಗುತ್ತೆ ಅದಕ್ಕೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಮತ್ತು ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಒಂದು 20 ನಿಮಿಷ ಇದೊಂದು ಸ್ವಲ್ಪ ಎಲ್ಲ ಸೆಟ್ಲಾಗೋಕ್ಕೆ ಬಿಟ್ಬಿಡೋಣ. ಒಂದು 20 ನಿಮಿಷ ಆದಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಇದೆಲ್ಲ ಕರೆಕ್ಟಾಗಿ ಸೆಟ್ಟಾಗಿರುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಹಾಗೆ ಅಂತ. ಇದು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ದೋಸೆಗೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಈಗ ಈ ಸೋರೆಕಾಯಿ ಕಡುಬು ಮಾಡೋ ಅಂಥ ವಿಧಾನ ನೋಡೋಣ. ಇದು ಅಷ್ಟೇ ತುಂಬಾ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಬೆನಲ್ಲಿ ಬೇಯಿಸಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಅರ್ಧ ಸೋರೆಕಾಯಿ, ನಾವು ಸಿಪ್ಪೆ ತೆಗೆದು ಇಟ್ಕೊಂಡಿದ್ವಲ್ಲ, ಅರ್ಧ ಸೋರೆಕಾಯಿನ ಈ ಥರ ತುರಿದು ಪಕ್ಕ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆ ತೊಗೊಳ್ಳೋಣ. ಅದಕ್ಕೆ 2 ಕಪ್ಪು ಅಕ್ಕಿ ತರಿ ಸೇರಿಸ್ಕೊಳ್ಳೋಣ. ಅಕ್ಕಿ ತರಿ ಹಾಕ್ಕೋಬೋದು, ಇಡ್ಲಿ ತರಿ ಹಾಕ್ಕೋಬೋದು, ಉಪ್ಪಿಟ್ಟು ರವೆನೂ ಉಪಯೋಗಿಸ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ನೀರು ಹಾಕಿಬಿಟ್ಟು ಒಂದು 2 ಸಲ ಇದನ್ನು ತೊಳ್ಕೊಂಬಿಡೋಣ. ನಾವು ಇಡ್ಲಿ ಮಾಡುವಾಗ ತೊಳಿತೀವಲ್ಲ ಅದೇ ಥರನೇ ಚೆನ್ನಾಗಿ ನೀರು ಹಾಕಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಮೇಲಿಂದೆಲ್ಲ ತಿಳಿ ಬಗ್ಗಿಸ್ಬಿಟ್ಟು 2 ಸಲ ತೊಳ್ಕೊಳ್ಳೋಣ. ಆಮೇಲೆ ಇದನ್ನೆಲ್ಲ ಕೈಯಲ್ಲಿ ಹಿಂಡಿಬಿಟ್ಟು ಆ ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಅಂದರೆ ಸೋರೆಕಾಯಲ್ಲೆಲ್ಲ ನೀರಿನ ಅಂಶ ಇರುತ್ತಲ್ಲ, ಅದೇ ಸಾಕಾಗುತ್ತೆ ಹಾಗೆ ಅಂತ, ನೀರಾಗ್ಬಿಡುತ್ತೆ ಹಾಗೆ ಅಂತ. ಆಮೇಲೆ ಈ ತುರಿದಿರ್ತಕ್ಕಂಥ ಸೋರೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಥರ ಎಲ್ಲ ಸೋರೆಕಾಯಿನ ಸೇರಿಸಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ನೆನೆಸ್ಬಿಟ್ಟು ಅದನ್ನು ಸಹ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ತುರಿದ್ಬಿಟ್ಟು ಸಣ್ಣದಾಗಿ ಅದನ್ನು ಸೇರಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಒಂದು 4 ಸಣ್ಣದಾಗಿ ಹೆಚ್ಚಿ ಅದನ್ನು ಸೇರಿಸ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿ ಅದನ್ನು ಸೇರಿಸ್ಕೊಳ್ಳೋಣ. 1 ಕಪ್ಪು ತೆಂಗಿನಕಾಯಿ ತುರಿ ಎಷ್ಟು ಜಾಸ್ತಿ ಸೇರಿಸಿದ್ರೆ ಅಷ್ಟು ರುಚಿಯಾಗುತ್ತೆ. ಒಂದು ದೊಡ್ಡ ಕಪ್ಪು ಸೇರಿಸಿದ್ದೀನಿ ಇದಕ್ಕೆ. ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಅಂದರೆ ಕಿವುಚಿದ ಥರ ಮಾಡಿ ಬೆರೆಸ್ಕೊಳ್ಬೇಕು. ಆ ಉಪ್ಪು ಆ ಸೋರೆಕಾಯಿ ಜೊತೆಯಲ್ಲಿ ಸೇರಿಕೊಂಡು ಆ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಅದರಲ್ಲಿ ಈ ರವೆ ನೆನಿಬೇಕು, ಆ ಥರ. ಈ ಥರ ಎಲ್ಲ ಇದನ್ನು ಚೆನ್ನಾಗಿ ಬೆರೆಸ್ಬಿಟ್ಟು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು 1 ಗಂಟೆ ಕಾಲ ಪಕ್ಕಕ್ಕೆ ಇಟ್ಬಿಡೋಣ. ಒಂದು ಅರ್ಧ ಮುಕ್ಕಾಲು ಗಂಟೆನೂ ಸಾಕಾಗುತ್ತೆ. 1 ಗಂಟೆ ಆದರೆ ಚೆನ್ನಾಗಿ ಮೃದುವಾಗಿ ನೆನೆಯುತ್ತೆ ಅಂತ. 1 ಗಂಟೆ ಕಾಲ ಆದಮೇಲೆ ಇದನ್ನು ಒಂದು ಸಲ ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ನೋಡಿದ್ರೇ ಗೊತ್ತಾಗ್ತಾ ಇದೆ, ರವೆ ಎಲ್ಲ ಚೆನ್ನಾಗಿ ನೆಂದು ದಪ್ಪ ಆಗಿದೆ. ಅಕ್ಕಿ ತರಿ ಆಗಿರೋದ್ರಿಂದ 1 ಗಂಟೆ ಕಾಲ ಬೇಕಾಗುತ್ತೆ ಇದು ನೆನೆಯೋಕ್ಕೆ. ಈಗ ಇದನ್ನು ನಾನು ಈ ಥರ ಎಲ್ಲ ಬಾಳೆ ಎಲೆಯ ದೊನ್ನೆಗಳನ್ನು ಉಪಯೋಗಿಸಿದ್ದೀನಿ. ಇದಕ್ಕೆ ಹಾಕಿಟ್ಕೊಂಡು ಬೇಯಿಸಿದ್ದೀನಿ. ಮಾಮೂಲಾಗಿ ನಾವು ಬಾಳೆ ಎಲೆ ಮಡಿಸ್ಬಿಟ್ಟು ಮಾಡ್ತೀವಲ್ಲ, ಆ ಥರನೂ ಮಾಡ್ಕೊಳ್ಬೋದು. ನೋಡಿ ಈ ಥರ ಹಾಕ್ಬಿಟ್ಟು ಒಂದು ಸ್ವಲ್ಪ ಈ ಥರ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಇದು ಮಾಮೂಲಾಗಿ ಮಾಡೋ ಅಂಥದ್ದೇನೆ. ಒಂದು ಸ್ವಲ್ಪ ಬಾಳೆ ಎಲೆ ಬಿಸಿ ಮಾಡ್ಕೊಂಡು ಮಡಿಸಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೂ ಒಂದು ಸ್ವಲ್ಪ ಹಾಕಿ ಈ ಥರ ಫೋಲ್ಡ್ ಮಾಡಿ ಹೀಗೆ ಆ ಮಡಿಸಿರೋ ಅಂಥ ಭಾಗನ ಕೆಳಗಡೆ ಪಕ್ಕಕ್ಕೆ ಇಟ್ಬಿಟ್ರೆ ಏನು ಓಪನ್ ಆಗೋದಿಲ್ಲ. ನೋಡಿ ಹೀಗೆ ಈ ಥರ ಮಡಿಸಿರೋ ಭಾಗ ಕೆಳಗಡೆಗೆ ಹೋಗೋ ಥರ ತಟ್ಟೆನಲ್ಲಿ ಇಟ್ಕೊಂಡ್ಬಿಟ್ರೆ ಆಯಿತು ಅಷ್ಟೇ. ಈ ಥರನೂ ಮಾಡ್ಬೋದು, ಇದು ಸಿಂಪಲ್ಲು. ಆ ಥರನೂ ಉಪಯೋಗಿಸ್ಕೊಳ್ಬೋದು. ಹೀಗೆ ಎಲ್ಲದನ್ನು ಮಾಡಿ ತೆಗೆದಿಟ್ಟು ಈಗ ಇದನ್ನು ಇಡ್ಲಿ ಕುಕ್ಕರಲ್ಲಿ ಇಟ್ಕೊಳ್ಳೋಣ. ಇದನ್ನು ಇಟ್ಕೊಳ್ಳೋಣ. ಹಾಗೆ ನಾವು ದೊನ್ನೆನಲ್ಲಿ ಮಾಡಿದ್ವಲ್ಲ ಅದನ್ನು ಸಹ ಇಡ್ಲಿ ಕುಕ್ಕರಲ್ಲಿ ಇಟ್ಕೊಳ್ಳೋಣ.
ಈ ಥರ ಎಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಒಂದು 20ರಿಂದ 25 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 25 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. ತುಂಬ ಬಿಸಿ ಇರುತ್ತೆ, ಕೈಯೆಲ್ಲ ಇಡಕ್ಕೆ ಹೋಗಬಾರ್ದು. ಅದಕ್ಕೆ ಒಂದು 5 ನಿಮಿಷ ಪಕ್ಕ ಇಟ್ಬಿಡಬೇಕು. ಆಮೇಲಿಂದನೇ ಓಪನ್ ಮಾಡಬೇಕು. ತುಂಬ ಬಿಸಿ ಇರುತ್ತೆ, ತಕ್ಷಣ ಕೈ ಇಡಬಾರ್ದು. ನೋಡಿ ಈಗ ಇದೆಷ್ಟು ಚೆನ್ನಾಗಿ ಬಂದಿದೆ, ನೋಡಿದ್ರೇ ಗೊತ್ತಾಗ್ತಾ ಇದೆ. ಬಿಸಿ ಇರೋವಾಗಂತೂ ಎಷ್ಟು ಮೃದು ಅಂದರೆ ಅಷ್ಟು ಮೃದುವಾಗಿ ಬಂದಿರುತ್ತೆ. ಮಾಮೂಲಾಗಿ ಚಟ್ನಿ ಮತ್ತು ಒಂದು ತುಪ್ಪದ ಜೊತೆಯಲ್ಲಿ ಅದ್ಭುತವಾಗಿರೋಂಥ ರುಚಿ ಇರುತ್ತೆ. ಈ ಒಂದು ಅತ್ಯಂತ ಆರೋಗ್ಯಕರವಾಗಿರೋಂತಹ ಸೋರೆಕಾಯಿ ಕಡುಬು ಅಥವಾ ಸೋರೆಕಾಯಿ ಇಡ್ಲಿ ಮತ್ತು ಅದಕ್ಕೆ ಮಾಡಿರೋಂಥ ಈ ಅಲಸಂದಿ ಸೋರೆಕಾಯಿ ಮಸಾಲ, ಈ 2 ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.